ಹಾಯ್ ಎವ್ರಿವಾನ್, ಇವತ್ತು ನಾವು ಹಾಗಲಕಾಯಿ ಉಪ್ಪಿನಕಾಯಿ ಮಾಡೋದನ್ನು ನೋಡೋಣ. ಅದಕ್ಕೆ ಹಾಗಲಕಾಯಿ ಹೆಚ್ಚಿಟ್ಕೊಂಡಿದ್ದೇನೆ, ನಿಂಬೆಹಣ್ಣು, ಬೆಳ್ಳುಳ್ಳಿ, ಬೆಲ್ಲ ಹಾಗೂ ಹಸಿಮೆಣಸಿನ್ಕಾಯಿ ಬೇಕಾಗುತ್ತೆ. ಕಟ್ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿಗೆ ಈಗ ಉಪ್ಪು ಹಾಕ್ಕೊತಿದ್ದೇನೆ, ಹಸಿಮೆಣಸಿನ್ಕಾಯಿ ಮಿಕ್ಸ್ ಮಾಡ್ಕೊತಿದ್ದೇನೆ, ಬೆಳ್ಳುಳ್ಳಿ, ಹಾಗಲಕಾಯಿನ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಇದಕ್ಕೆ ಅರಿಶಿನ ಆ್ಯಡ್ ಮಾಡ್ತಿದ್ದೇನೆ, ಸ್ವಲ್ಪ ಹಿಂಗು, ಉಪ್ಪಿನಕಾಯಿಗೆ ನೀರು ಮುಟ್ಸಲ್ಲ, ಹಾಗಾಗಿ ಇದು ಬೇಗ ಹಾಳಾಗಲ್ಲ. ಸಾಸಿವೆ ಹಾಕ್ಕೊತಿದ್ದೇನೆ, ಎಣ್ಣೆ ಹಾಕ್ಕೊತಿದ್ದೀನಿ, ಎಣ್ಣೆ ಸ್ವಲ್ಪ ಹಾಕ್ಕೊತಿದ್ದೀನಿ. ಈಗ ಬೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ, ಕಹಿ ಸ್ವಲ್ಪ ಕಡಿಮೆ ಮಾಡೋಕ್ಕೆ. ನಿಂಬೆಹಣ್ಣು, ನಿಂಬೆ ರಸ ಕೂಡ ಕಹಿ ತಡೆಯುತ್ತೆ. ಹಾಗಲಕಾಯಿ ಶುಗರ್ ಇರೋರಿಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಿರೋರಿಗೆ ಒಳ್ಳೆಯದು, ಶುಗರ್ ಇರೋರಿಗಂತೂ ತುಂಬ ಒಳ್ಳೆಯದು. ಈ ಥರ ಉಪ್ಪಿನಕಾಯಿ ರೀತಿಯಲ್ಲಿ ತಿಂದರೆ ನಿಮ್ಗೆ ಅಷ್ಟೊಂದು ಕಹಿ ಕೂಡ ಅನಿಸಲ್ಲ. ಟ್ರೈ ಮಾಡಿ ಅದನ್ನು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ನಿಂಬೆಹಣ್ಣು, ಬೆಲ್ಲ ಹಾಕಿರೋದ್ರಿಂದ ಕಹಿ ಅನಿಸಲ್ಲ. ಮಕ್ಕಳಿಗೆಲ್ಲ ತಿನ್ನಿಸಿ. ಮಾಮೂಲಾಗಿ ಎಲ್ಲರೂ ಹಾಗಲಕಾಯಿ ತಿನ್ನೋಕ್ಕೆ ಇಷ್ಟಪಡಲ್ಲ, ಬಟ್ ಈ ರೀತಿ ಮಾಡಿಕೊಡಿ, ಕಹಿ ಅನಿಸಲ್ಲ. ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ನೋಡಿ, ಟೇಸ್ಟಿಯಾದ ಹಾಗಲಕಾಯಿ ಉಪ್ಪಿನಕಾಯಿ ರೆಡಿ. ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.